ಹಾಯ್ ಗೆಳೆಯರೇ, ನನ್ನ ಹೆಸರು ಆನಂದ. ನಾನು ಮೂಲತಃ ಬಳ್ಳಾರಿಯವನು. ನನ್ನೊಂದಿಗೆ ಆದಂತಹ ಒಂದು ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ನಾನು ಪಿಯುಸಿ ಮುಗಿಸಿದ ಬಳಿಕ ಡಿಪ್ಲೊಮಾ ಮಾಡುತ್ತಿದ್ದು ಹೊಸಪೇಟೆಯಲ್ಲಿ ವಾಸಿಸುತ್ತಿದ್ದೇನೆ. ಹೀಗೆ ಕಾಲೇಜಿನಲ್ಲಿ ಇದ್ದಾಗ ನಾನು ನನ್ನ ವಿದ್ಯಾಭ್ಯಾಸದೊಂದಿಗೆ ಆರಾಮವಾಗಿ ಕಾಲೇಜಿಗೆ ಹೋಗಿ ಬರುತ್ತಿದ್ದೆ. ಇನ್ನು ನಾನು ಹೆಚ್ಚಾಗಿ ಸಾಮಾಜಿಕ ಜಾಲತಾಣಗಳನ್ನು ಉಪಯೋಗಿಸುತ್ತಿದ್ದೆ. ನನ್ನ ಮೊಬೈಲ್ನಲ್ಲಿ ಹಲವಾರು ಆಪ್ಗಳು ಇದ್ದವು. ಹೀಗಿರುವಾಗ ಒಂದು ದಿನ ಅಕಸ್ಮಾತಾಗಿ ಒಂದು ನಂಬರ್ ಇಂದ ಹಾಯ್ ಎಂದು ಮೆಸೇಜ್ ಬಂತು. ಅದು ನನ್ನ ಪ್ರೊಫೈಲ್ ಫೋಟೋವನ್ನು ನೋಡಿ ಬಂದಿದ್ದಂತೆ ತೋರೆದಿತು. ನಾನು ಪರಿಚಿತರು ಅನಿಸಿಕೊಂಡೆ. ಅವರೊಂದಿಗೆ ಮಾತನಾಡುತ್ತಿದ್ದಾಗ ಗೊತ್ತಾಯಿತು, ಅವರು ಪರಿಚಿತರಲ್ಲ, ಅಪರಿಚಿತರು. ಅವರು ನಮ್ಮ ಪಕ್ಕದ ಜಿಲ್ಲೆಯವರು. ಹೆಸರು ಹೇಳದೇ ಇರುತ್ತೇನೆ. ಅವರು ಕೂಡ ವಿದ್ಯಾರ್ಥಿನಿ ಎನಿಸುತ್ತಿದ್ದರು. ಹೀಗೆ ನಮ್ಮ ಪರಿಚಯವಾದ ಬಳಿಕ ಕೆಲ ದಿನಗಳಲ್ಲಿ ಗೆಳೆತನ ಹೆಚ್ಚಾಯಿತು. ದಿನದಿಂದ ದಿನಕ್ಕೆ ನಾವು ಹೆಚ್ಚು ಹೆಚ್ಚು ಮಾತನಾಡಲು ಆರಂಭಿಸುತ್ತಿದ್ದೆವು. ನಮ್ಮ ಮಾತುಕತೆ ಬಹಳ ವಿಶಿಷ್ಟವಾಗಿತ್ತು. ನಾವು ಬೆಳಗ್ಗೆ ಎದ್ದು ರಾತ್ರಿ ಮಲಗುವವರೆಗೂ ಮಾತನಾಡುತ್ತಿದ್ದೆವು. ಈ ಸಂಭಾಷಣೆ ನಮ್ಮ ದಿನಚರಿಯ ಭಾಗವಾಯಿತು. ಇದು ನನಗೆ ಹೊಸ ಅನುಭವವಾಗಿತ್ತು. ನಾನು ನಿಜವಾಗಿಯೂ ಖುಷಿಯಾಗುತ್ತಿದ್ದೆ. ಇನ್ನೊಂದೆಡೆ ನಾನು ಡಿಪ್ಲೊಮಾದ ಕೊನೆಯ ಸೆಮಿಸ್ಟರ್ನಲ್ಲಿ ಇದ್ದೆ. ಓದಿಗೆ ಹೆಚ್ಚು ಗಮನ ಕೊಡದೆ ಅವರೊಂದಿಗೆ ಮಾತುಕತೆಯಲ್ಲಿ ತೊಡಗಿದ್ದೆ. ನನಗೆ ಅವರ ಬಗ್ಗೆ ಕುತೂಹಲ ಹೆಚ್ಚಾಗಿತ್ತು. ಅವರು ಹೇಗಿದ್ದಾರೋ ಎಂಬುದು ನನ್ನ ಕನಸಾಗಿ ಬಿಟ್ಟಿತ್ತು. ಒಂದು ದಿನ ಅವರ ಫೋಟೋ ಕೇಳಿದೆ. ಅವರು ತಕ್ಷಣವೇ 2 ಫೋಟೋಗಳನ್ನು ಕಳುಹಿಸಿದರು. ನಾನು ಮೊದಲಿಗೆ ಅನುಮಾನದಿಂದ ನೋಡಿದೆ. ಅವರು ಫೋಟೋದಲ್ಲಿ ಬಹಳ ಸುಂದರವಾಗಿ ಕಾಣುತ್ತಿದ್ದರು. ಮೇನಕೆಯಂತೆ ಇದ್ದರು. ನನಗೆ ನಂಬಲಾಗುತ್ತಿರಲಿಲ್ಲ, ಆದರೆ ಈ ಫೋಟೋಗಳು ನಿಜವಾಗಿಯೂ ಅವರದ್ದೇ ಎಂಬುದು ಸ್ಪಷ್ಟವಾಯಿತು. ಆ ಫೋಟೋಗಳನ್ನು ನೋಡಿ ನಾನು ಬೇರೆ ರೀತಿಯ ಯೋಚನೆ ಮಾಡತೊಡಗಿದೆ. ಅವರೊಂದಿಗೆ ನಿಕಟವಾಗಿ ಮಾತನಾಡುವುದು ನನ್ನ ಇಚ್ಛೆಯಾಯಿತು. ಹೀಗೆ ದಿನಾಲೂ ಫೋನ್ನಲ್ಲಿ ಮಾತನಾಡುತ್ತಿದ್ದೆವು. ನಮ್ಮ ಸಂಬಂಧ ಹತ್ತಿರವಾಗುತ್ತಿದ್ದಂತೆ ಒಂದು ದಿನ ನಾನು ಕೇಳಿದೆ, ನಿಮ್ಮನ್ನು ನೇರವಾಗಿ ನೋಡಬಹುದಾ? ಆಗ ಅವರು ಹೇಳಿದರು, ಏನು ಮಾಡುತ್ತೀರಿ ನೋಡಿ, ಸಾಕಷ್ಟು ಫೋಟೋ ಕಳಿಸುತ್ತಿಲ್ಲವಾ? ನಾನು ಹೇಳಿದೆ, ಫೋಟೋದಲ್ಲಿ ನೋಡುವುದು ಬೇರೆ, ನೇರವಾಗಿ ನೋಡುವುದು ಬೇರೆ. ನಾನು ನೇರವಾಗಿ ನಿಮ್ಮನ್ನು ನೋಡಬೇಕು. ಆಗ ಅವರು ಹೇಳಿದರು, ನಮ್ಮ ಮನೆಯಲ್ಲಿ ಕಟ್ಟುನಿಟ್ಟು ಇದೆ. ಅವರು ಮನೆ ಹೊರಗೆ ಕಳಿಸುವುದಿಲ್ಲ ಎಂದು ಹೇಳಿದರು. ಆದರೂ ನಾನು ಬಗ್ಗಿ ಕೇಳಿದೆ, ಒಂದು ದಿನ ಭೇಟಿಯಾಗೋಣ, ಅವರು ಇದಕ್ಕೆ ಸರಿ, ಸಮಯ ಬಂದಾಗ ನೋಡೋಣ ಎಂದು ಉತ್ತರಿಸಿದರು. ಹೀಗೆ ದಿನ ಕಳೆದಂತೆ ನಮ್ಮ ಮಾತುಗಳು ಬೇರೆ ರೀತಿಯಾಗಿ ಹೋಗತೊಡಗಿದವು. ನಾವು ಹೆಚ್ಚು ಓಪನ್ ಆಗಿ ಸಂವೇದನಾತ್ಮಕವಾಗಿ ಮಾತನಾಡತೊಡಗಿದ್ವು. ನಾನು ಹೆಚ್ಚು ಅಟ್ಯಾಚ್ ಆಗಿದ್ದೆ. ನಾನು ಒಂದು ದಿನ ಮತ್ತೆ ಕೇಳಿದೆ, ನಿಮ್ಮನ್ನು ನೋಡಲೇಬೇಕು. ಅವರು ಉತ್ತರಿಸಿದರು, ಚಿತ್ರ ಕಳಿಸುತ್ತೇನೆ ನೋಡು. ನಾನು ಹೇಳಿದೆ, ನನಗೆ ನಿಮ್ಮನ್ನು ಬೇರೆ ರೀತಿಯಾಗಿ ನೋಡಬೇಕು. ಅವರು ಕೇಳಿದರು, ಬೇರೆ ರೀತಿ ಎಂದರೆ? ನಾನು ಅದಕ್ಕೆ ತಿರುಗಿ ಉತ್ತರಿಸಿದೆ. ಅವರು ಸುಮ್ಮನೆ ಇದ್ದರು. ಅಂದಿನಿಂದ ಅವರು 4-5 ದಿನ ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ. ಆ ಸಮಯದಲ್ಲಿ ನಾನು ತೀರಾ ಬೇಸತ್ತೆ. ಕೊನೆಗೆ ಸಿಟ್ಟು ಬಂದು, ನೀವು ಕಾಲ ಹಾಳು ಮಾಡುತ್ತಿದ್ದೀರಿ, ನಾನೇನು ಮಾತನಾಡಲ್ಲ ಎಂದು ಬರೆದು ಮಾತನಾಡುವುದನ್ನು ನಿಲ್ಲಿಸಿದೆ. ಅವರಿಂದ ಫೋನ್ ಕರೆ ಬಂದರೂ ನಾನು ಕಟ್ ಮಾಡುತ್ತಿದ್ದೆ. ಹೀಗೆ 4-5 ದಿನ ಕಳೆದವು. ನಾನು ಮತ್ತೆ ಓದಿನತ್ತ ಗಮನಹರಿಸಿ ಕಾಲೇಜಿಗೆ ಹಾಜರಾಗತೊಡಗಿದೆ. ಕಾಲೇಜಿಗೆ ಹೋದಾಗ ಮಾಸ್ಟರ್ ನನಗೆ ಗಟ್ಟಿಯಾಗಿ ಕೇಳಿದರು, ಇಷ್ಟು ದಿನ ಯಾಕೆ ಬರಲಿಲ್ಲ? ನಾನು ಉತ್ತರಿಸಿದೆ, ಆರೋಗ್ಯ ಸರಿಯಿರಲಿಲ್ಲ. ಅವರು ಬುದ್ಧಿವಾದ ಹೇಳಿದರು. ಅವರು ಹೇಳಿದರು, ಇನ್ನು 2 ತಿಂಗಳು ಮುಗಿದರೆ ನಿನ್ನ ಕೋರ್ಸ್ ಮುಗಿಯುತ್ತದೆ. ಇಷ್ಟು ಸಮಯವನ್ನು ವ್ಯರ್ಥ ಮಾಡಬೇಡ. ನಾನು ಹೌದು, ಸರಿ ಎಂದೆ. ಆದರೆ ಕಾಲೇಜಿಗೆ ಬಂದರೂ ಪಾಠಗಳು ತಲೆಗೆ ಹತ್ತುತ್ತಿರಲಿಲ್ಲ. ನನ್ನ ಮನಸ್ಸು ಇನ್ನೂ ಅವರಲ್ಲೇ ಇದ್ದಿತು. ಅವರಿಗೆ ಮತ್ತೆ ಸಂಪರ್ಕಿಸಲು ಇಚ್ಛೆಯಾಗುತ್ತಿತ್ತು. ಆದರೆ ನಾನೇ ಮಾತು ನಿಲ್ಲಿಸಿದ್ದೆ. ಎಂದುಕೊಂಡ ಕೆಲಸ ಆಗುವುದಿಲ್ಲ ಎಂದು ಸುಮ್ಮನೆ ಇದ್ದೆ. ಮತ್ತೆ 4 ದಿನ ಬಿಟ್ಟು ಅವರು ಒಂದು ಫೋಟೋ ಕಳಿಸಿದರು. ಅದನ್ನು ನೋಡಿ ನಾನು ಮನೆಯಲ್ಲಿಯೇ ಇದ್ದರೂ ಸಹ ಕೈಕೆಲಸ ಮಾಡಿದೆ. ಆಮೇಲೆ ಅವರು ಕೂಡ ನಿನ್ನ ಫೋಟೋ ಕಳಿಸು ಎಂದರು. ನಾನೂ ಕೂಡ ಕಳಿಸಿದೆ. ಇದಾದ ಮೇಲೆ ನಮ್ಮ ಗೆಳೆತನ ಇನ್ನಷ್ಟು ಹೆಚ್ಚಾಯಿತು. ಆಮೇಲೆ ವಿಡಿಯೋ ಕಾಲ್, ಚಾಟಿಂಗ್ ಎಲ್ಲವೂ ಆಗತೊಡಗಿತು. ಫೋನ್ನಲ್ಲಿ ಅವರು ಅಲ್ಲಿ ಕೆಲಸ ಮಾಡುವುದನ್ನು, ನಾನು ಇಲ್ಲಿ ಕೆಲಸ ಮಾಡುವುದನ್ನು ನೋಡುತ್ತಿದ್ದೆವು. ಹೀಗೆ 5-6 ತಿಂಗಳು ಕಳೆದವು. ನಾನು ಕೊನೆಯ ಸೆಮ್ನಲ್ಲಿ ಇದ್ದೆ. ಒಂದು ದಿನ ಅವರು ಫೋನ್ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆ ಬಳ್ಳಾರಿಯಲ್ಲಿ ಬಂದಿರುವುದನ್ನು ತಿಳಿಸಿದರು. ಆಗ ನನಗೆ ಎಲ್ಲಿಲ್ಲದ ಸಂತೋಷವಾಯಿತು. ನಾನು ಮೊದಲು ಬಾ, ಎಲ್ಲಾ ವ್ಯವಸ್ಥೆ ನೋಡಿಕೊಳ್ಳುತ್ತೇನೆ ಎಂದೆ.
ನಾನು ಕೇಳಿದೆ, ಯಾರು ಬರುತ್ತೀರಾ? ಅವರು ಹೇಳಿದರು, ನಾನು ಏಕಾಂಗಿಯಾಗಿ ಬರುತ್ತಿದ್ದೇನೆ, ಉಳಿಯಲು ವ್ಯವಸ್ಥೆ ಮಾಡು. ಆ ಮಾತು ಕೇಳಿದ ತಕ್ಷಣ ನನಗೆ ಬಹಳ ಸಂತೋಷವಾಯಿತು. ಇನ್ನು ಅವರು ಬಳ್ಳಾರಿಗೆ ಬರುವುದನ್ನು ನಾನು ತೀವ್ರವಾಗಿ ಕಾಯುತ್ತಿದ್ದೆ. ಕೊನೆಗೆ ಆ ದಿನ ಬಂದೇ ಬಿಟ್ಟಿತು. ಅವರು ತಮ್ಮ ಫ್ರೆಂಡ್ ಮನೆಯಲ್ಲಿ ಉಳಿಯುವುದಾಗಿ ಹೇಳಿ ಬಂದಿದ್ದರು. ಅವರು ಬಳ್ಳಾರಿಗೆ ಬರುವ ಸಮಯ ಸುಮಾರು ರಾತ್ರಿ 8 ಗಂಟೆ. ನಾನು ಅವರನ್ನು ನೋಡಬೇಕೆಂದು ಕಾಯುತ್ತಿದ್ದೆ. ಕೊನೆಗೆ ನೇರವಾಗಿ ಅವರನ್ನು ನೋಡಿದೆ. ಅವರು ಬಹಳ ಚೆನ್ನಾಗಿದ್ದರು. ಮಾತನಾಡಿದ ಬಳಿಕ ಅವರನ್ನು ಕರೆದುಕೊಂಡು ಹೋಗಿ ಸಿಟಿಯಲ್ಲಿ ಸ್ವಲ್ಪ ಸುತ್ತಾಡಿ ತಿಂಡಿ ತಿಂದಿದೆವು. ಅವರು ಎಲ್ಲಿ ಉಳಿಯಲು ವ್ಯವಸ್ಥೆ ಮಾಡಿದ್ದೀಯಾ ಎಂದು ಕೇಳಿದರು. ನಾನು, ಚಿಂತಿಸಬೇಡ, ನನಗೆ ಪರಿಚಯವಿರುವ ಸ್ನೇಹಿತನ ಹೋಟೆಲ್ ಇದೆ. ಅಲ್ಲಲ್ಲಿ ಯಾವುದೇ ತೊಂದರೆ ಇಲ್ಲ ಎಂದು ಹೇಳಿದೆ. ಅವರು, ನಾಳೆ 10 ಗಂಟೆಗೆ ಪರೀಕ್ಷೆ ಇದೆ ಎಂದರು. ನಾನು, ಹೆದರಬೇಡ, ನಾನು ನಿನ್ನನ್ನು ಪರೀಕ್ಷಾ ಕೇಂದ್ರಕ್ಕೆ ಕರೆದುಕೊಂಡು ಹೋಗ್ತೀನಿ ಎಂದೆ. ಹೋಟೆಲ್ಗೆ ಹೋಗಿ ಹಳೆಯ ಮೆಸೇಜ್ಗಳನ್ನು ನೆನಪಿಸಿಕೊಳ್ಳುತ್ತಾ ಮಾತನಾಡುತ್ತಾ ಕೂತಿದ್ದೆವು. ಅಲ್ಲಿಯೇ ಆ ಕೆಲಸವೂ ಮಾಡಿದೆವು. ಅವರು ಕೂಡ ಕೆಲಸಕ್ಕೆ ಸಹಕಾರ ನೀಡಿದರು. ಕೊನೆಗೆ ಚಿಕನ್ ಊಟವನ್ನು ಮಾಡಿ ಆ ರಾತ್ರಿ ಅಲ್ಲಿಯೇ ಉಳಿದುಕೊಂಡೆವು. 2ನೆಯ ದಿನ ಪರೀಕ್ಷೆಗೆ ಹೊತ್ತು. ಮತ್ತೆ ಅವರನ್ನು ಪರೀಕ್ಷಾ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ಪರೀಕ್ಷೆ ಬರೆಯಿಸಿ ಅವರು ಊರಿಗೆ ಹೋಗಬೇಕಾದ ಕಾರಣ ಬಸ್ ನಿಲ್ದಾಣಕ್ಕೆ ಕರೆದುಕೊಂಡು ಹೋಗಿದೆ. ಬಸ್ ಹತ್ತಿಸಿದರು. ಅಂದು ಹೋದವರು ಮತ್ತೆ ಏನಾಯಿತೋ ಗೊತ್ತಿಲ್ಲ. ಕೆಲ ದಿನಗಳವರೆಗೆ ಮೆಸೇಜ್ ಕೂಡ ಬಂದಿಲ್ಲ. ಅವರ ನಂಬರ್ ಕೂಡ ಕಾರ್ಯನಿರತವಾಗಿರಲಿಲ್ಲ. ಅವರಿಗೆ ಏನಾಯಿತು ಎಂಬುದು ನನಗೆ ಗೊತ್ತಾಗಲಿಲ್ಲ. ನಾನು ಅವರನ್ನು ಹುಡುಕುವ ಪ್ರಯತ್ನವನ್ನು ಮಾಡಿದೆ. ಆದರೆ ಆಗ ತೊಂದರೆ ಆಗಬಹುದು ಎಂಬ ಭಯದಿಂದ ಸುಮ್ಮನೆ ಇದ್ದೆ. ಏಕೆಂದರೆ ಜೀವನದಲ್ಲಿ ಸವಾಲುಗಳು ನಿಜವಾಗಿಯೇ ಅನಿವಾರ್ಯ. ಜೀವನ ಸದಾ ಸರಳವಾಗಿರುತ್ತದೆ ಎನ್ನುವುದು ತಪ್ಪು. ಈ ಯೋಚನೆಯೊಂದಿಗೆ ನಾನು ಸುಮ್ಮನಾದೆ. ಕೊನೆಗೆ ನಾನು ಕೊನೆಯ ಸೆಮ್ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೆ. ಇದರಿಂದ ನನಗೆ ತುಂಬಾ ಬೇಜಾರಾಯಿತು. ಹೀಗಿದ್ದಾಗ ಒಂದು ದಿನ ಸ್ನೇಹಿತನ ಊರಿಗೆ ಸಮಾರಂಭಕ್ಕಿಟ್ಟು ಹೋಗಿದ್ದೆ. ಅಚಾನಕ್ಕಾಗಿ ಅವರನ್ನು ಅಲ್ಲಿ ನೋಡಿದೆ. ಅವರು ನನ್ನ ಗೆಳೆಯನ ಅಣ್ಣನ ಮನೆಯ ಆಯ್ಕೆಯಾಗಿದ್ದರು. ಮತ್ತು ನಾನು ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೆ ಅವರಿಗೆ ಗೊತ್ತಾಗಿತ್ತು. ನಾನು ಧೈರ್ಯ ಮಾಡಿ ಅವರನ್ನು ಮಾತನಾಡಿಸಿದೆ. ಅವರು ಹೇಳಿದರು, ಜೀವನದಲ್ಲಿ ಪ್ರತಿದಿನವೂ ಹೋರಾಟವೇ. ಹೀಗೆ ಹೋರಾಟ ಮಾಡುತ್ತಾ ಹೋಗಬೇಕು. ಆತ್ಮವಿಶ್ವಾಸವು ಹೀಗೆ ಬಲವಾಗುತ್ತದೆ. ಜೀವನವು ಒಂದು ಯಾತ್ರೆಯಂತೆ ಆಗಿದ್ದು ಅದು ಸದಾ ಮುಂದಕ್ಕೆ ಸಾಗುತ್ತದೆ ಎಂದು ಹೇಳಿದರು. ನಮ್ಮ ನಿರ್ಧಾರಗಳು, ಕ್ರಮಗಳು ಮತ್ತು ಪ್ರಾಮಾಣಿಕತೆಯಿಂದ ಬದುಕು ರೂಪುಗೊಳ್ಳುತ್ತದೆ. ಹಿಂದಿನದ್ದನ್ನು ನಾನು ಮರೆತಿದ್ದೇನೆ ಎಂದರು. ಅವರ ಮಾತು ಕೇಳಿ ನಾನು ಬದಲಾಗಬೇಕೆನಿಸಿತು. ಇದು ಬದಲಾವಣೆಗೆ ಉತ್ತಮ ಸಮಯ ಎಂದು ತಿಳಿದೆ. ಈಗ ಮತ್ತೆ ಕೊನೆಯ ಸೆಮ್ ಅನ್ನು ನಿಜವಾಗಿ ಓದುತ್ತಿದ್ದೇನೆ. ಅವರು ಹೇಳಿದ ಮಾತು ನಿಜ. ಕೆಲವೊಮ್ಮೆ ಮುಂದೆ ಸಾಗಬೇಕು. ಹಿಂದೆ ಏನಾಯಿತು ಎಂಬುದನ್ನು ತಲೆಕೆಡಿಸಿಕೊಳ್ಳದೆ ಮುಂದುವರಿಯಬೇಕು. ಫ್ರೆಂಡ್ಸ್, ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.